ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಕನ್ನಡ ಕ್ಲಾಸ್ಗಳನ್ನು ಈಗಾಗಲೇ ಮುಗಿಸಿದ್ದೇವೆ. ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಕ್ಲಾಸ್ಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಈಗಾಗಲೇ 10 ತರಗತಿಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರುವೆ ಅದರೊಳಗಡೆ ಕಂಪ್ಯೂಟರ್ ಅಂದ್ರೇನು, ಕಂಪ್ಯೂಟರ್ನ ತಲೆಮಾರುಗಳು, ಕಂಪ್ಯೂಟರ್ಗಳ ತಂತ್ರಜ್ಞಾನ, ಔಟ್ಪುಟ್, ಇನ್ಪುಟ್, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳಲ್ಲಿ MS ವರ್ಡ್ ಕಂಪ್ಲೀಟ್ ಆಗಿದೆ. ಇನ್ನು MS ಎಕ್ಸೆಲ್, MS ಪವರ್ ಪಾಯಿಂಟು ಮತ್ತು ಇನ್ನು ಮುಂತಾದವುಗಳನ್ನು ನೋಡಬೇಕಾಗಿದೆ. ಅದಕ್ಕೂ ಮುಂಚಿತವಾಗಿ ಈಗ ಇವತ್ತು ಫಾರ್ ಚೇಂಜ್ ಅಂತ ನಿಮಗೆ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ MCQಗಳನ್ನು ತಂದಿದ್ದೇನೆ. ಅವುಗಳಿಗೆ ಆನ್ಸರನ್ನು ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲಲ್ಲಿ ಇದೀಗ AI ಬಳಸಿಕೊಂಡು ಕೆಲವೊಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಿಮ್ಮ ಕಾಮೆಂಟನ್ನು ತಪ್ಪದೆ ತಿಳಿಸ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದುವರಿಸೋಣ. ಮೊದಲ ಪ್ರಶ್ನೆ ಹೀಗಿದೆ: ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಸ್ನೇಹಿತರೆ, ಇವೆಲ್ಲವೂ ಕೂಡ ರಿಪೀಟ್ ಆಗಿರುವಂತಹ ಹಳೆಯ ಎಕ್ಸಾಮ್ಗಳಲ್ಲಿ. ಇದರಲ್ಲಿ ಹೀಗಿದೆ: ಹಾರ್ಡ್ ಡಿಸ್ಕ್, CPU, RAM ಮತ್ತು ಮಾನಿಟರ್ ಅಂತಿದೆ. ಸ್ನೇಹಿತರೆ, ಇದರಲ್ಲಿ ಕಂಪ್ಯೂಟರ್ನ ಮೆದುಳು ಅಂತ ಯಾವುದನ್ನು ಕರೀತಾರೆ ಅಂದರೆ ಬಿ ಆನ್ಸರ್ ಆಗುತ್ತೆ. CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ CPUನ ಕರೀತಾರೆ. ಇದನ್ನು ಕಂಪ್ಯೂಟರ್ನ ಮೈಂಡ್ ಅಥವಾ ಮೆದುಳು, ಬ್ರೈನ್ ಅಂತಲೂ ಕೂಡ ಕರೀತಾರೆ. ಕಂಪ್ಯೂಟರ್ನ ಬ್ರೈನ್ ಅಥವಾ ಮೆದುಳು ಅಂತ ಕರೀತಾರೆ. ಇದು ಕಂಪ್ಯೂಟರ್ನ ಎಲ್ಲ ಪ್ರಮುಖ ಕಾರ್ಯಗಳನ್ನು ನಿಯಂತ್ರಿಸುವಂಥ ಕೆಲಸವನ್ನು ಮಾಡುತ್ತೆ. ಈ CPU ಎಲ್ಲಿರುತ್ತೆ ಅಂತ ನಿಮ್ಗೆ ಕೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಇದು ಕಂಪ್ಯೂಟರ್ ಆದರೆ ಇದು ಕೀಬೋರ್ಡ್ ಆಗಿರುತ್ತೆ. ಈ ಪಕ್ಕದಲ್ಲಿ ಬೋರ್ಡ್ ಇರುತ್ತೆ, ಇದನ್ನೇ CPU ಅಂತಾರೆ. ನಿಮಗೆ ಗೊತ್ತಿಲ್ಲ, ಇದರೊಳಗಡೆ ಇನ್ಫಾರ್ಮೇಷನಿಂದ ಇಲ್ಲಿಗೆಲ್ಲ ಕನೆಕ್ಟ್ ಮಾಡಿರ್ತಾರೆ. ಓಕೆ, ಕ್ಲಿಯರ್? ಓಕೆ, ಎರಡನೇ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಾಗಿದೆ? ಇದರಲ್ಲಿ ನೀವು ಆನ್ಸರ್ ಮಾಡಲೇಬೇಕು, ಯಾಕಂದರೆ ನಾನು ಇನ್ಪುಟ್ಗಳು ಮತ್ತು ಔಟ್ಪುಟ್ಗಳ ಕ್ಲಾಸ್ಗಳನ್ನು ಮಾಡಿದ್ದೇನೆ. ಕೀಬೋರ್ಡ್, ಪ್ರಿಂಟರ್, ಸ್ಪೀಕರ್, ಪ್ರೊಜೆಕ್ಟರ್. ಯಾವುದು ಸರಿಯಾದ ಉತ್ತರ? ಕಮೆಂಟ್ ಮಾಡಿ ಸ್ನೇಹಿತರೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಕೀಬೋರ್ಡ್. ಪ್ರಮುಖವಾದಂತಹ ಒಂದು ಇನ್ಪುಟ್ ಮೆಥಡ್ ಅಥವಾ ಡಿವೈಸ್ ಕೀಬೋರ್ಡ್. ಪ್ರಿಂಟರ್ ಯಾವುದು ಆಗುತ್ತೆ? ಔಟ್ಪುಟ್ ಆಗುತ್ತೆ. ಪ್ರಿಂಟರ್ ಔಟ್ಪುಟ್ ಆಗುತ್ತೆ. ಸ್ಪೀಕರು ಕೂಡ ಔಟ್ಪುಟ್ ಆಗುತ್ತೆ. ಪ್ರೊಜೆಕ್ಟರ್ ಕೂಡ ಔಟ್ಪುಟ್ ಆಗುತ್ತೆ. ನಿಮಗೆ ಗೊತ್ತಿದೆ. ಕೀಬೋರ್ಡು, ಇದರ ಜೊತೆ ಇನ್ಯಾವುದು ಇನ್ಪುಟ್ ಪ್ರಮುಖವಾದದ್ದು ಅಂದರೆ ಮೌಸ್ ಆಗುತ್ತೆ. ಆಮೇಲೆ ಫ್ಲಾಟರ್ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪೆನ್ಗಳಾಗುತ್ತೆ, ಅಂದರೆ ಯಾವುದು ಲೈಟ್ ಪೆನ್ಸು, ಇವೆಲ್ಲವು ಸ್ಕ್ಯಾನರು. ಓಕೆ, ಮುಂದಿನ ಪ್ರಶ್ನೆ: WWW ನ ಪೂರ್ಣ ರೂಪವೇನು? ಇದಕ್ಕೆ ಸರಿಯಾದ ಉತ್ತರ ವರ್ಲ್ಡ್ ವೈಡ್ ವೆಬ್. ಇದು ಸರಿಯಾದ ಉತ್ತರ ಸಿ ಆಗುತ್ತೆ. ಇದನ್ನು ಎಲ್ಲಿ ಸರ್ ಹೇಗೆ ಇದನ್ನು ನಮಗಿದು ಹೇಳಿಲ್ಲ ಅಂದರೆ, ಇನ್ನೂ ನಾವು ಇಂಟರ್ನೆಟ್ ಚಾಪ್ಟರನ್ನು ಟಚ್ ಮಾಡಿಲ್ಲ. ಇಂಟರ್ನೆಟ್ಟನ್ನು ನಾವು MS ವರ್ಡು, MS ಎಕ್ಸೆಲ್, MS ಪವರ್ ಪಾಯಿಂಟ್ ಎಲ್ಲ ಆದಮೇಲೆ, MS ಪವರ್ ಪಾಯಿಂಟ್ ಆದಮೇಲೆ ನಾವು ಇಂಟರ್ನೆಟ್ಗೆ ಬರ್ತೀವಿ. ಇಂಟರ್ನೆಟ್ಟು ಅದರೊಳಗಡೆ ಮತ್ತೆ ಇನ್ನೊಂದು ಎಥರ್ನೆಟ್ಟು, ವ್ಯಾನು ಅದೆಲ್ಲವನ್ನು ನೋಡ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇನ್ನು ಕಂಪ್ಯೂಟರ್ನಲ್ಲಿ RAM ಎಂದರೆ ಏನು? ರಿಮೋಟ್ ಆಕ್ಸೆಸ್ ಮೆಮೊರಿ, ರೀಡ್ ಆಕ್ಸೆಸ್ ಮೆಮೊರಿ, ರ್ಯಾಪಿಡ್ ಆಕ್ಸೆಸ್ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಡಿ ಸರಿಯಾದ ಉತ್ತರ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಅದೇ ರೀತಿ ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ನೆನಪಲ್ಲಿ ಇರಲಿ. ಮುಂದಿನ ಪ್ರಶ್ನೆ: 1 ಬೈಟ್ ಎಂದರೆ ಎಷ್ಟು ಬಿಟ್ಗಳಿಗೆ ಸಮ? 16 ಬಿಟ್ಗಳು, 8 ಬಿಟ್ಗಳು, 1024 ಬಿಟ್ಸ್ಗಳು ಅಂತ ಅಂದರೆ ಸರಿಯಾದ ಉತ್ತರವನ್ನು ನೀವು ಕಾಮೆಂಟ್ ಮೂಲಕ ತಿಳಿಸ್ತೀರಾ? ಸರಿಯಾದ ಉತ್ತರ 8 ಬಿಟ್ಗಳು. ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ಒಂದು ನಿಬ್ಬಲ್ ಅಂದರೆ 4 ಬಿಟ್ಗಳು. ಎರಡು ನಿಬ್ಬಲ್ಗಳು ಅಂದರೆ 8 ಬಿಟ್ಗಳು. ಸೊ 8 ಬಿಟ್ಗಳು ಅಂದರೆ ಒಂದು ಬೈಟ್ ಆಗುತ್ತೆ. ಗೊತ್ತಿರಲಿ. ಮುಂದೆ ಹೋಗೋಣ. ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ OS ಅಂತ ಕರೀತಾರೆ? VLC ಪ್ಲೇಯರ್, MS ವರ್ಡ್, ವಿಂಡೋಸ್, ಗೂಗಲ್ ಕ್ರೋಮ್. ಇದಕ್ಕೆ ನಿಮಗೆ ಆನ್ಸರ್ ನಾನು ಇನ್ನೂ ಕ್ಲಾಸ್ ಮಾಡಿಲ್ಲ, ಬಟ್ ಜನರಲ್ ಆಗಿ ನೋಡಿದಾಗ
ಸ್ನೇಹಿತರೆ, ವಿಂಡೋಸ್ ಎನ್ನುವಂಥದ್ದು ಆಪ್ರೇಟಿಂಗ್ ಸಿಸ್ಟಮ್. OS ಹಾಕ್ಕೊಡಿ, ವಿಂಡೋಸ್ ಹಾಕ್ಕೊಡ್ವಿ ಅಂತ ಕೇಳ್ತೀವಲ್ಲ ನಾವೆಲ್ಲ ಲ್ಯಾಪ್ಟಾಪ್ ತಗೊಳಕ್ಕೆ ಹೋದಾಗ, ಅದುವೇ OS. ಇದೆಲ್ಲವನ್ನು ಇಂಟರ್ನೆಟ್ ಮಾಡಬೇಕಾದ್ರೆ ನಿಮಗೆ ತಿಳಿಸ್ಕೊಡುವ ಕೆಲಸವನ್ನು ಮಾಡ್ತೀನಿ. ಇನ್ನು ಇಮೇಲಲ್ಲಿ ಕಳಿಸುವಾಗ BCC ಅಂದರೆ ಏನು ಅಂತ ಇದನ್ನು ಕೂಡ ಇನ್ನೂ ಬಂದಿಲ್ಲ, ಮೇಲಲ್ಲಿ ನೋಡುವಾಗ ಮಾಡ್ಕೊಳ್ಳೋಣ. ಇದಕ್ಕೆ ನಿಮಗೆ ನಾನು ಈಗ ಆನ್ಸರ್ ಮಾತ್ರ ಹೇಳ್ತೀನಿ. ಬ್ಲೈಂಡ್ ಕಾರ್ಬನ್ ಕಾಪಿ ಅಂದರೆ ಎಕ್ಸ್ಪ್ಲೈನ್ ಕೂಡ ಮಾಡ್ಬೋದು, ನಿಮ್ಗೆ ಅಲ್ಲಿ ಮಾಡಿದರೆ ತುಂಬ ಇಂಟ್ರೆಸ್ಟಾಗಿ ಕಲಿತೀರಾ ಅಂತ. ಬ್ಲೈಂಡ್ ಕಾರ್ಬನ್ ಕಾಪಿ ಅಂದರೆ ಒಂದೇ ಮೇಲಿನ ಹಲವಾರು ಜನರಿಗೆ ಗೊತ್ತಾಗದಂತೆ ಕಳಿಸುವಂಥದ್ದು, ತಿಳ್ಕೊಂಡಿರಿ. ಇನ್ನು ಕಂಪ್ಯೂಟರ್ ಕರೆತವನ್ನು ಉಳಿಸಲು ಯಾವ ಶಾರ್ಟ್ಕಟನ್ನು ಕೀಯನ್ನು ಬಳಸ್ತೀವಿ ಅಂದರೆ Ctrl+S ಅನ್ನುವಂಥದ್ದು, ಸೇವ್ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ. ಇನ್ನು Ctrl+C ಬಂದು ಕಾಪಿಗೆ, Ctrl+P ಬಂದು ಪೇಸ್ಟ್ಗೆ, ಅಂದರೆ ಪ್ರಿಂಟ್ಗೆ, ಪೇಸ್ಟ್ಗಲ್ಲ ಪ್ರಿಂಟ್ಗೆ. ಪೇಸ್ಟ್ ಬಂದು Ctrl+V, ಇದನ್ನು ಪೇಸ್ಟ್ಗೆ ಬಳಸಲಾಗುತ್ತೆ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಇಂಟರ್ನೆಟ್ನ ಪಿತಾಮಹ ಎಂದು ಯಾರನ್ನ ಕರೀತಾರೆ ಅಂದರೆ ನಿಮ್ಗೆ ಗೊತ್ತಿರಲಿ, ವಿಂಟ್ ಸೆರಪ್ ಇವರನ್ನು ಕರೀತಾರೆ. ಇನ್ನು ಚಾರ್ಲ್ಸ್ ಬ್ಯಾಬೇಜ್ ಯಾರಪ್ಪ ಅಂತ ನಿಮ್ಗೆ ಗೊತ್ತಲ್ಲ, ಕಂಪ್ಯೂಟರ್ ಪಿತಾಮಹ. ಇನ್ನು ಮಾರ್ಕ್ ಜುಗರ್ಬರ್ಗ್ ಯಾರು ಅಂತ ನೀವೇ ಕಮೆಂಟ್ ಮಾಡಿ. ಯಾರು ಹೇಳಿ ಮಾರ್ಕ್ ಜುಗರ್ಬರ್ಗ್? ನೀವು ಕಮೆಂಟ್ ಮಾಡ್ತೀರಾ? ಫೇಸ್ಬುಕ್ನ ಇವರಾಗ್ತಾರೆ. ಬಿಲ್ ಗೇಟ್ಸ್ ಗೊತ್ತಲ್ಲ, ವಿಶ್ವದ ಶ್ರೀಮಂತ ವ್ಯಕ್ತಿ. ಇತ್ತೀಚೆಗೆ ಎಲ್ಲರೂ ಹೆಸರುಗಳು ಎಲ್ಲಿ ಬರ್ತಾ ಇದೆ ಅಂತಲೂ ಗೊತ್ತು ಅಲ್ವಾ? ಓಕೆ, ಅದರ ಬಗ್ಗೆ ಬೇಡ. ಈಗ ಈ ಕೆಳಗಿನವುಗಳಲ್ಲಿ ಯಾವುದು ಬ್ರೌಸರ್ ಅಲ್ಲ? ಸಫಾರಿ ಬ್ರೌಸರ್, ಒಪೆರಾ ಬ್ರೌಸರ್, ಫೈರ್ಫಾಕ್ಸ್ ಬ್ರೌಸರ್, ಗೂಗಲ್ ಸರ್ಚ್ ಬ್ರೌಸರ್ ಅಲ್ಲ. ಅದೇ ಗೂಗಲ್ ಕ್ರೋಮ್ ಇದೆಯಲ್ಲ, ಇದು ಬ್ರೌಸರ್ ಆಗುತ್ತೆ. ಸೊ ಸರಿಯಾದ ಉತ್ತರ ಇದಾಗುತ್ತೆ. ಸ್ನೇಹಿತರೆ, ನಾನಿವತ್ತು ನಿಮಗೆ ಕೇವಲ 10 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ. 10 ಕ್ವಶನ್ಸು ತಂದಿದ್ದೀನಿ. ಯಾಕಂದರೆ ಒಂದು ಚೇಂಜ್ ಇರಲಿ ಅಂತ, ಪ್ರತಿದಿನ ಪಾಠ ಮಾಡ್ಕೊಂಡಾದ್ರೆ ಸರಿ ಹೋಗಲ್ಲ ಅಂತ. ಇನ್ನು AI ಬಳಸಿಕೊಂಡು ಕೆಲವೊಂದು ವಿಡಿಯೋಗಳನ್ನು ಮಾಡೋಣ ಅಂತಿದ್ದೀವಿ ಸ್ನೇಹಿತರೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದು. ಹೀಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಏನೇನು ಬರುತ್ತೆ, ಏನೆಲ್ಲ ಸಾಧ್ಯವೋ AI ಮೂಲಕ ಕೊಡುವಂಥದ್ದನ್ನು ನೋಡೋಣ. ಅದರಿಂದ ನಮಗೆ ತಲೆಯಲ್ಲಿ ಚೆನ್ನಾಗಿ ಉಳಿಯುತ್ತೆ ಅನ್ನೋದಾದರೆ ನಿಮ್ಮ ಅಭಿಪ್ರಾಯ ಏನು? AI ಬೇಕಾ, AI ಬಳಸ್ಕೊಳ್ಳೋದಾ, ಹೇಗೆ, ಅದೆಲ್ಲವನ್ನು ನೀವು ಕಾಮೆಂಟ್ ಮೂಲಕ ತಿಳಿಸಿ. ಹಾಗಂತ ಹೇಳಿ ನಾವು AI ಮೂಲಕ ಬಂದರೂ ಕೂಡ ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಜೈ ಕರ್ನಾಟಕ.